ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಇಲ್ಲಿ ಕೂಡಿನಂಥ ಮಹಾಜನಕ್ಕೆ ಎಲ್ಲರಿಗೂ ನಲ್ಲಮ್ಮೆ ಬೈದಂಡು ಆದ್ಯವಾಯ್ತು ಒಕ್ಕತ್ರ ಮಾಗುರು ನಂಗಡ ಕುಲದೇವತೆ ಕಾವೇರಮ್ಮೆ ಇಗ್ಗುತಪ್ಪನ ತೊತ್ತಂಡು ಎಂತಣಿಚೆ ಇಂದು ನಂಗಡ ಬಲ್ಯ ಮನೆ ಅಣ್ಣಕ ಗುರು ಮನೆ ಬಂಡಾರ ಬೆಪ್ಪಂತ ಮನೆ ಇಂದು ನಂಗೆ ಇದು ಮಾಡಿನುಂಡು ಓಪನ್ ಮಾಡಿನುಂಡು. ಇದು ಎಂದನೇ ಅಣಿಚಂಗಿ ಕೊಡಗ್ರ 35 ನಾಡು 12 ಕೊಂಬು 8 ಪಟ್ಟಿಗೆ ಅಡಗನ ಬೊಟ್ಟೆತ್ನಾಡ್ರ ಅಡ್ಡಂಡ ಒಕ್ಕತ್ರ ಬಲ್ಯ ಮನೆ ಅಡ್ಡಂಡ ಒಕ್ಕ ಅಣಿಚಂಗಿ ಬೊಟ್ಟೆತ್ನಾಡ್ರ ತಕ್ಕ ಮನೆ ಮಾಡಿರುಂಡು. ಅದು ಅಲ್ಲತ್ತೆ ಕೈ ಮುಡಿಕೆ ಮಾಣಿಲು ಕೂಡ್ಚಂಗಿ 3 ನಾಡ್ರ ತಕ್ಕ ಮನೆ ಕೂಡಿ ನಂಗೆ ನೆರವೇರಿಸಿಟ್ಟನುಂಡು. ಇನ್ನು ಪಕ್ಕ ನಂಗಡ ಬಲ್ಯ ಮನೆ ಎಂದ ನಿಕ್ಕೊಂಡು ಒಣಿಯುಂಡು ನಂಗೆ ಅದು ಮನವರಿಕೆ ಆಯ್ತು. ಮಿಂಜ ಮುಂದು ಮನೆ ಇಂಜತ್ತು ಆಚಂಗಿ ಆ ಮುಂದು ಮನೆ ಇಕ್ಕ ಕಟ್ಟೋಕ್ಕೆ ಕೈಯತನಗೊಂಡು ನಂಗೆ ಅದನ್ನು ಪೊಳಿಪ್ಪಂಜಿ ಅಣಿಚಂಗಿ ಅದು ಶಿಥಿಲಾವಸ್ಥೆಗೆ ಬಂತಿಂತು. ಅದನ್ನು ಸರಿ ಕೂಟುವಂಥ ಬಟ್ಟೆ ಇಂಜಿತ್ತಲೆ ಆನಗೊಂಡು ನಂಗೆ ಅದನ್ನು ಪೂರ್ತಿ ಡಿಸ್ಮೇಲ್ ಮಾಡೋಂಜಿ ಹಿಂದೆ ಚೆರ್ಗನೆ ಅಣಿಚಂಗಿ ஒரு 16-17 ಲಕ್ಷ ರೂಪಾಯಿ ಹತ್ರ ஒரு ಐನ ಮನೆಯೇ ಕಟ್ಟಿತ್ತು ನಂಗೆ ಅಡ್ಡಂಡ ಎಂಗಡ. ಇದತ್ತು ನಂಗೆ ಭದ್ರಕಾಳಿ ದೇವಸ್ಥಾನಕ್ಕೆ ಪೋಪ ನಂಗಡ ಊರ ಭದ್ರಕಾಳಿ ದೇವಸ್ಥಾನಕ್ಕೆ ಎಂದನೇ ಪೋಪ ಅಣಿಚಂಗಿ ಕೊಡವಡ ಪದ್ಧತಿ ಪೋಲೆ ದುಡಿ ಕೊಟ್ಟು ಪಾಟು ಕೊಂಬು ಕೊಟ್ಟು ವಾಲ್ಗ ಊರ್ಕಾರ ನಾಡುಕಾರಳ ಕೂಟ್ಯಂಡು ಬೆಂದು ಚಾಚಿಗಳ ಕೂಟ್ಯಂಡು ತಾಮನೆ ಮುಡಿಯಾಳ ಕೂಟ್ಯಂಡು ನಂಗೆ ಎಲ್ಲರೂ ಅಲ್ಲಿಗೆ ಪೋಯ್ತು. ನಂಗಡ ಊರ 3 ದೇವತೆಯಡ ಬಂಡಾರತನ ಹೊಡ್ತಂಡು ಅದರ ಜೊತೆಗೆ ತಿರುವಳವಪ್ಪಂತ ದಂಡಾಳುಂಡು. ಒಂದು ಹಳ್ಳಿಕಟ್ಟರ ಭದ್ರಕಾಳಿ ದೇವ, ಇನ್ನೊಂದು ಹುದೂರ ಈಶ್ವರ ಅಂತ ಪಪ್ಪ, ಇನ್ನೊರು ಭದ್ರಕಾಳಿ ಎಂತೋ ಅಡೆತಡೆ ಅನ್ನಗೊಂಡು ಇಲ್ಲಿ ಬಂದಂಡಿಲ್ಲೇ ಈ ದಂಡು ದೇವತೆಗಳ ಕೂಟ್ಯಂಡು ಅಲ್ಲಿಂಜಿ ಕೊಂಬು ಕೊಟ್ಟು ವಾಲ್ಗಾಯ್ತು. ನಂಗಡ ಕೊಡವಡ ಪಾರಂಪರಿಕೆ ಅಂತ ಉಂಡು ದುಡಿಕೊಟ್ಟು ಪಾಟು ಇದನ್ನೆಲ್ಲ ಕೂಟ್ಯಂಡು ನಂಗೆ ಬಂಡಾರತನ ದೇವಡ ಭಕ್ತಿ ಭಾವತ್ತು ಊರುಕಾರಳ ನಾಡುಕಾರಳ ಕೂಟ್ಯಂಡು ಬೆಂದು ಚಾಚೆಯ ತಾಮನೆ ಮೂಡಿಯಾಳ ಎಲ್ಲರನ್ನೂ ಕೂಟ್ಯಂಡು ಒಡ್ಡುವಾಲಗಾಯ್ತು ಅರ್ಥ ಪಪ್ಪಂಜಿ ನಂಗಡ ಬಲ್ಯ ಮನೆಗೆ ಅರ್ಪಣೆ ಮಾಡುವ. ಈ ಅರ್ಪಣೆ ಮಾಡುವಂಥ ವಿಷಯತ್ತು ಇದು ಮಾಣ್ಣ ಪಿಂಜ ನಂಗಡ ಒಕ್ಕಕಾರಕ್ಕೂ ಒಕ್ಕ ತಿಂಜಿಪ್ಪೋನಂಥ ತಾಮನೆ ಮೂಡಿಯೋಕ್ಕೂ ಅಣ್ಣ ಮಕ್ಕ ಮರಿಕ್ಕೂ ಊರುಕಾರಕ್ಕೂ ನಾಡುಕಾರಕ್ಕೂ ಏದು ஒரு ತೊಂದರೆಯು ಆ ದೇವ ತಕ್ಕತನಿಕೆ ನಂಗಳ ಮಂಡೆಗಿಟ್ಟ ಪೂನ ಬಾಡತನಿಕೆ ನಂಗಳ ಚಾಕೆಂಡು ಪೋಂಡುಗೊಂಡು ಅಲ್ಲತ್ತೆ ತೊಟ್ಟುಳುಳ ಕುഞ്ഞിಲಿಂಜಿ ಪುಡ್ಚಿತ್ತು ಕಟ್ಟುಳುಳ ಅಜ್ಜ ತಾಯಿ ಕತ್ತನೆ ಏದು ತೊಂದರೆ ತಾಪತ್ರೆ ತಕ್ಕದನಿಕೆ ನಂಗಳ ಚಾಯೋಡೆ ಹೊಲ್ತಿಂಡು ಪೋಂಡು ನಂಗಡ ಮಹಾಗುರುನೋ ನಂಗಡ ಊರ 3 ದೇವತೆಗಳೋ ನಾಡ್ರ ಈಶ್ವರನೋ ಬೊಟ್ಲು ಅಪ್ಪನೋ ನಂಗೆ ಕೈ ತೊತ್ತು ಬೋಡಿಯಂಡು ನಾಡ ಈ ಇದನ್ನು ತಿಪ್ಪಿ ನಾನು ಅಡ್ಡಂಡ ಪ್ರಕಾಶ್ ಕುಶಾಲಪ್ಪ ಒಂದು ನಾನು ಅಡ್ಡಂಡ ಡಾಲಿ ತಕ್ಕಂದನೋಳು ನಂಗಡ ಈ ಬಲ್ಯ ಮನೆ ಕಟ್ಟೋಕೆ ಪ್ಲ್ಯಾನ್ ಮಾಡ್ತಿಂತು ಅಂದನೆ ಅವ್ರ ಕಾಲತ್ತು ಅಜ್ಜಪ್ಪನ ಕುಟ್ಟೆ ಮತ್ತು ನಂಗೆ ನಿಪ್ಪಿಚುಡು ಒಂಜಿ ಅಜ್ಜಪ್ಪನ ಆಶೀರ್ವಾದ ಪಿಂಜ ಅಜ್ಜಪ್ಪ ಎಂದನೆ ಕುತ್ತಿ ಇಟ್ಟತ್ತು. ಅದೇ ಪ್ರಕಾರ ನಂಗೆ ಮನೆ ನನ್ನ ಒಕ್ಕಕಾರ ತಾಮನೆ ಮುಡಿಯ ಎಲ್ಲ ಬೆಂದು ಚಾಚಿ ಎಲ್ಲ ಕುಡಿತು ನಂಗೆ ಸಹಾಯ ಮಾಡ್ತು ನಂಗೆ ಕಟ್ಟಿತ್ತು. ಅಂಡ ಪ್ರಕಾರ ಇಂದು ಅದಂಗೆ ಪೂಜೆ ಪುರಸ್ಕಾರ ಆಯ್ತು. ಇಂದು ಬಲ್ಯ ಮನೆ ಕೂಡಿನು ನಂಗೆ ಅದಂಗೆ ನಂಗಡ ಇಡೀ ಒಕ್ಕಕ್ಕೂ ಊರ್ಕಾರಕ್ಕೂ ನಾಡುಕಾರಕ್ಕೂ ತಾಮನೆ ಮುಡಿಯಕ್ಕೂ ಬಾಕೆಬನ ಮೊಕ್ಕಕ್ಕೂ ದಾರಕ್ಕೂ ಊರು ತೊಂದರೆಯೂ ಆಕತ ಮಾದರಿ ನಂಗೆ ಎಲ್ಲ ತತ್ತು ಕಾಪಾಡಿ ತಕೊಂಡು ನಂಗಡ ಊರ ಮುಂದೆ ದೇವತೆಗಳು ಇಗುತಪ್ಪನ ಈಶ್ವರನ ಕಾಟನ್ನು ಬಡಿಯೋ. ಇಂದಿನ ಒಂದು ಸುಸಂದರ್ಭ ಅಂತ ಏನಂತ ಹೇಳಿದ್ರೆ ಪೊನ್ನಂಪೇಟೆ ತಾಲೂಕಿನ ಹುದೂರು ಗ್ರಾಮದ ಒಂದು ಹಳೆಯ ಒಂದು ಐನ್ ಮನೆ ಸ್ಥಾಪನೆ ಆಗಿದೆ. ಅದು ಅಡ್ಡಂಡ ಕುಟುಂಬಸ್ಥರ ಐನ್ ಮನೆ. ಈ ಐನ್ ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಒಂದು ಅಡ್ಡಂಡ ಕುಟುಂಬದ ಅಧ್ಯಕ್ಷರಾದಂಥ ಡಾಲಿ ಜನಾರ್ದನ ಅವರ ಒಂದು ಸುಪ್ಪತ್ತಿನಲ್ಲಿ ಸರ್ವ ಅಡ್ಡಂಡ ಕುಟುಂಬಸ್ಥರು ಈ ಒಂದು ಐನ್ ಮನೆಯನ್ನು ಮಾಡಿದ್ದಾರೆ. ಇವತ್ತು ಈ ಒಂದು ಐನ್ ಮನೆ ಅವರ ಕುಟುಂಬಕ್ಕೆ ಒಂದು ಪಾದಾರ್ಪಣೆ ಮಾಡಿದೆ. ಇವತ್ತು ಈ ಒಂದು ಐನ್ ಮನೆ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಈಗಾಗಲೇ ಕೊಡಗಿನಲ್ಲಿ ಸರ್ವ ಕೊಡವ ಕುಟುಂಬಗಳ ಪ್ರತಿಯೊಂದು ಕುಟುಂಬದಲ್ಲೂ ಐನ್ ಮನೆ ಯಾಕೆ ಮಾಡಬೇಕು, ಐನ್ ಮನೆಯ ಪ್ರಾಮುಖ್ಯತೆ ಏನು, ಐನ್ ಮನೆಯಿಂದ ಕೊಡವರ ಉದ್ಧಾರ ಹೇಗೆ ಅಂತ ಹೇಳುವಂಥ ಒಂದು ವಿಚಾರ ಪ್ರತಿಯೊಂದು ಕೊಡವ ಜನಾಂಗಕ್ಕೂ
ತಿಳಿದು ಇವಾಗ ಈ ಒಂದು ಐನ್ಮನೆ ಪ್ರತಿ ಕುಟುಂಬದಲ್ಲೂ ಆಗ್ತಾಯಿದೆ. ಐನ್ಮಂದೆ ವಿಚಾರ ಬಂದಾಗ ಐನ್ಮನೆ ಅಂತ ಹೇಳಿದ್ರೆ ನಮ್ಮ ಕೊಡವ ಕುಟುಂಬದ ಹಿರಿಯ ವ್ಯಕ್ತಿ ಹುಟ್ಟಿದಂಥ ಒಂದು ಮನೆ ಅಂತ ಹೇಳ್ಬೋದು. ಈ ಮನೆ ಹಿರಿಯ ವ್ಯಕ್ತಿ ಅಂತ ಹೇಳಿದ್ರೆ ಕೊಡವ ಕುಟುಂಬದಲ್ಲಿ ಅವನೇ ಗುರು. ಕೊಡವರ ಒಂದು ಕುಲವನ್ನು ಸೃಷ್ಟಿ ಮಾಡಿದ ಅವನೇ ಗುರು ಅಂತೇಳಿ ಆ ಒಂದು ಗುರುವಿಗೆ ಒಂದು ಸ್ಥಾನ ಕೊಡೋಕ್ಕಾಗಿ ಈ ಒಂದು ಗುರು ಮನೆ ಅಂತಲೇ ನಾವು ಹೇಳ್ಬೋದು. ಇದು ಗುರುವಿನ ಮನೆ, ಐನ್ಮನೆ, ಹಾಗೆ ಬಲ್ಲೆ ಮನೆ ಅಂತ ಹೇಳ್ತಾರೆ. ಹಾಗೆ ಈ ಬಲ್ಲೆ ಮನೆ ಅಡ್ಡಂಡ ಒಂದು ಕುಟುಂಬದಲ್ಲಿ ಇಂದು ಮಾಡಿ ಉದ್ಘಾಟನೆ ಆಗಿದೆ. ಅದಕ್ಕೆ ನಾನು ಚೀರಣ ಕಂದ ಸುಬ್ಬಯ್ಯ ಅಂತ ನಾನು ಇವತ್ತು ಬಂದು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದೇನೆ. ನಿಜಕ್ಕೂ ಹೇಳಬೇಕಾದ್ರೆ ಈ ಒಂದು ಕೊಡವರ ಕುಲ ಉದ್ಧಾರ ಆಗಬೇಕಾದ್ರೆ ಗುರು ಮುಖ್ಯ. ಹಾಗೆ ಈ ಗುರುವನ್ನು ನಾವು ಎಷ್ಟು ಕೊಂಡಾಡ್ತೀವಿ ಅಷ್ಟು ಒಳ್ಳೆಯದು. ಹಾಗಾಗಿ ಈ ಒಂದು ಐನ್ಮನೆ ಸರ್ವ ಕೊಡವ ಕುಟುಂಬಸ್ಥರ ಕುಟುಂಬದಲ್ಲಿ ಆಗಬೇಕು. ಹಾಗೆ ಹೇಳಬೇಕಾದ್ರೆ ಇನ್ನೊಂದು ಚರಿತ್ರೆ ಇದೆ. ಈ ಒಂದು ಅಡ್ಡಂಡವರ ಒಂದು ಬಲ್ಲೆ ಮನೆ ಅಂದರೆ ಐನ್ಮನೆಯ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಹುದೂರು ಗ್ರಾಮದ ಭದ್ರಗಾಳಿ ದೇವರ ಭಂಡಾರ ಇದೇ ಮನೆಯಲ್ಲಿ ಇಡ್ತಾಯಿದ್ರು. ಸುಮಾರು ವರ್ಷಗಳಿಂದ ಈ ಒಂದು ಮನೆ ಶಿಥಿಲ ಅವಸ್ಥೆಯಲ್ಲಿದ್ದ ಕಾರಣ ಇವಾಗ ಕುಟುಂಬಸ್ಥರೆಲ್ಲ ಸೇರಿ ಇವಾಗ ಗ್ರಾಮಕ್ಕೆ ಒಂದು ದೇವರ ಮನೆಯಾಗಿ, ದೇವರ ಭಂಡಾರ ಇಡುವಂಥ ಒಂದು ಮನೆಯಾಗಿ ಇದನ್ನು ಇವಾಗ ಮಾರ್ಪಾಡು ಮಾಡಿ ಇವತ್ತು ಒಂದು ಹೇಳಬೇಕಾದ್ರೆ ಈ ಒಂದು ಭದ್ರಗಾಳಿಯ ಒಂದು ಆಶೀರ್ವಾದದಿಂದ ಈ ಐನ್ಮನೆ ಆಗಿ ಇವಾಗ ಈ ಗ್ರಾಮಕ್ಕೆ ಒಂದು ಪಾದಾರ್ಪಣೆ ಆಗಿದೆ. ಅದಕ್ಕೆ ನಾನು ಸರ್ವ ಕೊಡವ ಕುಟುಂಬಸ್ಥರಿಗೆ ಈ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ನಾವು ಗುರುವನ್ನು ಎಷ್ಟು ನಾವು ಆರಾಧಿಸ್ತೀವಿ ಹಾಗೆ ನಮ್ಮ ಕೊಡವ ಕುಟುಂಬ ಬೆಳೀತದೆ. ಅದಕ್ಕಾಗಿ ನಾನಿವಾಗ ಸರ್ವ ಕೊಡಗಿನ ಮಹಾಜನತೆಗೂ ಸರ್ವ ಧರ್ಮದ ಸರ್ವ ಜನತೆಗೂ ನಾನು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.